ಲೋಕಸಭೆ ವಿಚಾರಕ್ಕೆ ಬರೋಣ. ಲೋಕಸಭೆಯಲ್ಲಿ ಇವತ್ತು ಭಾರಿ ಕೋಲಾಹಲವೇ ಸೃಷ್ಟಿಯಾಯಿತು, ಜೊತೆಗೆ ಭಾರಿ ವಾಕ್ಸಮರವೇ ಆಯಿತು. ಅದಕ್ಕೆ ಕಾರಣ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಆಡಿದ ಮಾತಿಗೆ ಒಂದು ದೊಡ್ಡ ಹಂಗಾಮವೇ ನಡೆದೋಯ್ತು. ರಾಗ ಹೇಳಿದ್ದೇನು ಅಂತಂದ್ರೆ 2020ರಲ್ಲಿ ಚೀನಿ ಯೋಧರು ಭಾರತ ಗಡಿಗೆ ನುಗ್ಗಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟರು. ಅದಾದ್ಮೇಲೆ ನಿವೃತ್ತ ಆರ್ಮಿ ಚೀಫ್ ಎಂಎಂ ನರವಣೆ ಅವರ ಹೆಸರನ್ನ ಉಲ್ಲೇಖ ಮಾಡಿ ರಾಗ ಮಾತನಾಡಿದ್ರು. ಭಾರತದ ಗಡಿಗೆ ಚೀನಿ ಸೇನೆ ನುಗ್ಗಿದ್ದಾಗಿ ಉಲ್ಲೇಖಿಸಿ ಮಾತುಕತೆ ಆಡಿದ್ದಕ್ಕೇನೆ ಒಂದು ರೀತಿಯಾಗಿ ಗದ್ದಲ ಏರ್ಪಟ್ಟಿದ್ದು, ವಾಕ್ಸಮರ ಏರ್ಪಟ್ಟಿದ್ದು. ನೋಡ್ಕೊಂಡು ಬನ್ನಿ. स्पीकर सर, ये गारंटीड ऑथेंटिक है. इसमें नारावाने जी ने कहा है कि उनका मेमोआर है, उसे सरकार पब्लिश नहीं होने दे रही है. इसमें सब लिखा है. और मैं सिर्फ इसमें से 5 लाइन पढ़ना चाहता हूं जिसमें नारावाने जी ने राजनाथ सिंह के बारे में और मोदी जी के बारे में बोला है. हुई ही नहीं है तो किस पुस्तक को यहाँ पर उल्लेख करना चाहते हैं के बारे में? माननीय अध्यक्ष जी, विवाद लीडर ऑपोजिशन ने ही समाप्त कर दिया है. वो स्वयं कह रहे हैं कि पुस्तक प्रकाशित नहीं हुई. उन्होंने स्वयं स्वीकार किया कि पुस्तक प्रकाशित नहीं हुई है. अब जो पुस्तक प्रकाशित नहीं हुई है इसका जिक्र सदन में कैसे हो सकता है? और प्रकाशित हो तो भी नहीं कर सकते, मगर प्रकाशित ही नहीं हुई है. हाँ, ऐसे प्रकाशित कोई भी किताब प्रकाशित, कोई भी मेल पर, कोई भी चीज पर चर्चा कैसे हो सकती है यहाँ सदन में? माननीय सदस्य, आप राष्ट्रपति अभिभाषण को बोले. No. Were within a few hundred meters of our positions on the Kailash range. माइक का कंट्रोल, सदन को गुमराह करने की कोशिश न करें और यहां अनावश्यक बातों का उल्लेख नहीं किया जाना चाहिए. राहुल स्पीकर सर, ये गारंटीड ನೋಡಿ, ರಾಗ ಹೇಳಿದ್ದೇನು ಅಂತಂದ್ರೆ ನರವಣೆ ಪುಸ್ತಕದಲ್ಲಿ ಬರೆದಿದ್ದಾರೆ ಆ ಬುಕ್ ಅನ್ನ ಪಬ್ಲಿಷ್ ಮಾಡಲು ಸರ್ಕಾರ ಬಿಡ್ತಾ ಇಲ್ಲ ಅಂತ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಧಾನಿ ಮೋದಿ ಅವರ ಬಗ್ಗೆ ಆ ಪುಸ್ತಕದಲ್ಲಿ ಬರೆದಿದ್ದಾರೆ. ಸದನದಲ್ಲಿ ರಾಹುಲ್ ಗಾಂಧಿಯ ಮಾತಿಗೆ ವಿಪಕ್ಷ ಸದಸ್ಯರು ತೀವ್ರ ಆಕ್ರೋಶ ಹೊರಹಾಕಿದ್ರು. ಇದಕ್ಕೆ ಅಮಿತ್ ಶಾ ಅವರು ರಿಯಾಕ್ಷನ್ ಕೊಟ್ಟರು. ನರವಣೆ ಪುಸ್ತಕ ಪಬ್ಲಿಷೇ ಆಗಿಲ್ಲ, ಆ ಬಗ್ಗೆ ಚರ್ಚೆ ಹೆಂಗಾಗುತ್ತೆ ಅಂತ ವಾದ ಮಾಡಿದ್ರು. ರಾಹುಲ್ ಗಾಂಧಿ ಅವರ ಮಾತಿಗೆ ರಾಜನಾಥ್ ಸಿಂಗ್ ಮತ್ತು ಅಮಿತ್ ಶಾ ಕಿಡಿಕಾರ್ತಾರೆ. ಭಾರೀ ಗದ್ದಲದ ಹಿನ್ನೆಲೆಯಲ್ಲಿ ಲೋಕಸಭೆ ಕಲಾಪವನ್ನು ಸಂಜೆ 4 ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ ಸ್ಪೀಕರ್ ಓಂ ಬಿರ್ಲಾ ಅವರ ಕಡೆಯಿಂದ. ರಾಗ ಆಡಿದಂತಹ ಮಾತು ಇವತ್ತು ಲೋಕಸಭೆ ಸದನದಲ್ಲಿ ಸಂಗ್ರಾಮವನ್ನೇ ಸೃಷ್ಟಿ ಮಾಡಿತು. ನರವಣೆ ಅವರ ಪುಸ್ತಕದಲ್ಲಿ ಬರೆಯಲಾಗಿದೆ, ಲಡಾಖ್ ಗಡಿಯಲ್ಲಿ 2020ರಲ್ಲಿ ಚೀನಿ ಯೋಧರು ನುಸುಳಿದ್ರು ಅಂತ. ಜೊತೆಗೆ ಅದರಲ್ಲಿ ರಾಜನಾಥ್ ಸಿಂಗ್ ಅವರ ಬಗ್ಗೆ, ಅಮಿತ್ ಶಾ ಅವರ ಬಗ್ಗೆಯೂ ಕೂಡ ಬರೆಯಲಾಗಿದೆ. ಆದರೆ ಅದನ್ನು ಸರ್ಕಾರ ರಿಲೀಸ್ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಪ್ರಿಂಟ್ ಆಗೋದಕ್ಕೆ ಬಿಡ್ತಾ ಇಲ್ಲ ಅಂತ. ಅದಕ್ಕೆ ರಾಜನಾಥ್ ಸಿಂಗ್ ಮತ್ತು ಅಮಿತ್ ಶಾ ಅವರು ಕೂಡ ಕಿಡಿಕಾರ್ತಾರೆ. ಪಬ್ಲಿಷ್ ಆಗಿಲ್ಲ, ಇನ್ನು ಚರ್ಚೆ ಮಾಡೋದ್ರಲ್ಲಿ ಏನು ಯೂಸು ಅಂತ.